ಆಗ್ತಾ ಇದೆ. ಅಗಸ್ತ್ಯ ಸರ್ಗೂ ಶಾವ್ಗೆ ಪಾಯಸ ಅಂದ್ರೆ ಎಷ್ಟಿಷ್ಟ. ಅದು ಅಲ್ಲದೆ ಎಷ್ಟು ದಿನ ಆದ್ಮೇಲೆ ಸಿಹಿ ಮಾಡಿದೀನಿ. ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ನಾನು ಅಗಸ್ತ್ಯ, ನಿಮ್ಮ ಅಗಸ್ತ್ಯ. ಅಗಸ್ತ್ಯ, ನಿಮ್ಮ ಅಗಸ್ತ್ಯ. ಎಷ್ಟು ದಿನದಿಂದ ಕಾಯ್ಕೊಂಡಿದ್ರಿ ಈಗ ಹೊಡಿಬೇಕು ಅಂತ ಅಂದ್ಬಿಟ್ಟು. ತುಂಬಾ ಏಟಾಯ್ತಾ? ನೋಡ್ಲಿಲ್ಲ, ಗೊತ್ತಾಗ್ಲಿಲ್ಲ. ಏಟಾಯ್ತಾ? ತುಂಬಾ ಏಟಾಯ್ತಾ ಸರ್? ನಂಗೆ ಗೊತ್ತಾಗ್ಲಿಲ್ಲ. ನೀವು ಯಾಕೆ ಹಿಂಗ್ ಬರ್ತೀರಾ ನೀವು? ಏಟಾಯ್ತಾ ಅಂತ ಕೇಳ್ತೀರಲ್ರಿ ನೀವು? ತರ್ಬಿಟ್ಟು ಕ್ಷಮಿಸಿ, ನಂಗೂ ಗೊತ್ತಾಗ್ಲಿಲ್ಲ. ಅಲ್ಲ, ತುಂಬಾ ಏಟಾಯ್ತಾ? ನೀವು ಒಳ್ಳೆ ಕಳ್ಳನ್ ತರನೇ ಬಂದ್ರಿ. ಯಾರೀ ಕಳ್ಳ? ಅಗಸ್ತ್ಯ ಬ್ರಹ್ಮಾವರ್ ಕಳ್ಳನ್ ತರ ಬರ್ತಾನ? ಮತ್ತಿನೇನು ದರೋಡೆಕೋರ ಅನ್ಲೇ? ಇದು ಬೇಡ ಬೇಡ, ಸುಮ್ಮನೆ ನೀವು. ಹೋಗ್ಲಿ ಬಿಡಿ ಸರ್, ಗೊತ್ತಾಗ್ಲಿಲ್ಲ. ತುಂಬಾ ಏಟಾಯ್ತಾ? ನೀವು ಮುಟ್ಟಿದ್ರಲ್ಲ, ನೋವೆಲ್ಲ ಮಾಯ ಆಗೋಯ್ತು. ದೂರ ಇದೆ. ಆದರೂ ಹೆಂಡತಿ, ನಮ್ಮಿಬ್ರಿಗೆ ಮದುವೆ ಆಗಿದ್ರು ಕದ್ದು ಮುಚ್ಚಿ ಕಳ್ಳ ಪ್ರೇಮಿಗಳ ಥರ ಮೀಟ್ ಮಾಡ್ತೀವಲ್ಲ, ಇದ್ರಲ್ಲಿ ಒಂಥರ ಮಜಾ ಇದೆ ಅಲ್ವಾ? ಮಜಾ ಅಂತೆ ಮಜಾ. ಯಾರು ಬಂದು ನೋಡಿದ್ರೆ ಅಂತ ನಂಗೆ ಎಷ್ಟು ಭಯ ಆಗ್ತದೆ. ನೋಡ್ಲಿ ಬಿಡಿ, ಒಳ್ಳೇದೇ ಅಲ್ವಾ? ನಾನು ಇಲ್ಲೇ ಬಂದು ಸೆಟ್ಲ್ ಆಗಿ ಬಿಡ್ಬೋದು. ಹೌದೌದು, ಈ ಸೌಭಾಗ್ಯಕ್ಕೆ ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು? ಹೌದಲ್ವಾ? ಹೋಗ್ಲಿ ಬಿಡಿ. ಆದರೂ ಜೊತೆಗಿದ್ದಾಗ ಬೆಲೆ ಏನು ಅಂತ ಗೊತ್ತಿರಲ್ಲ. ಹೀಗೆ ದೂರ ಇದ್ರೇನೆ ಪ್ರೀತಿ ಬೆಲೆ ಏನು ಅಂತ ಗೊತ್ತಾಗೋದು ಅಲ್ವಾ? ಅದಕ್ಕೆ ಅಲ್ವಾ ಸರ್ ದೊಡ್ಡವರು ಆಷಾಢ ಮಾಸ ಅಂತ ಮಾಡಿರೋದು. ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಇಬ್ರು 1 ತಿಂಗಳು ದೂರ ಇರಬೇಕು. ಆದರೆ ನಮ್ಮ ಜೀವನದಲ್ಲಿ ಬರೀ ಆಷಾಢನೇ. ಆಷಾಢ ಆದ್ಮೇಲೆ ಶ್ರಾವಣನು ಬರುತ್ತೆ ಸರ್. ಅದ್ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ, ಅದಕ್ಕೆ ನಾವು ಅವಾಗ ಶ್ರಾವಣ ತಂದ್ಕೊಳ್ಳೋದು. ಸರ್ ಈಗೇನು ನಾನು ಮನೆಗೆ ಬಂದಿದ್ದೀನಿ, ಏನಾದರೂ ಕೊಡ್ತಿರೋ ಅಥವಾ ಹೀಗೆ ಮಾತಾಡ್ಕೊಂಡು ನಿಂತಿರ್ತಿರೋ? ಸರ್, ನಿಮ್ಗೆ ಅಂತ ಬಿಸಿ ಬಿಸಿ ಪಾಯಸ ಬಿಡದೆ ನೀರಿ ತಂದೆ. ನಾನು ಕೇಳಿದಲ್ಲ. ಮತ್ತೆ ಗೊತ್ತಾಗ್ಲಿಲ್ವಾ? ನಿಜವಾಗ್ಲು ಇದೇ ಮಾತಾ ಏನು ಅಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಲ? ಹೇಳ, ನೀನು ಕೇಳಿದೆ ಅಂತ ಹೇಳೇ ಬಿಡ್ಲಾ? ಅಲ್ಲ ಕಳ್ಳ, ಹುಟ್ಟಿಸ್ದಂಗೆ ಸಾಯ್ಸಕ್ ಬಂದಿದ್ಯಲ್ಲ, ನಾನೆಲ್ಲ ಮಾಡಿದ್ದೀನಿ ನಿನ್ಗೆ. ನಾನು ಅದನ್ನೇ ಕೇಳ್ತವ್ನಿ. ನನಗೆ ಏನ್ ಮಾಡಿದ್ದೆ ನೀನು? ಏನ್ ಮಾಡಿದ್ಯಾ? ನೀ ಮಾಡುದೆಲ್ಲ ಆ ಸಂಕ್ರಂಗೆಯ. ನನಗೆ ಒಂದ್ ಬಿಡುಗಾಸೇನಾರು ಮಾಡಿದ್ಯೇನೋ? ನಾ ಏನ್ ಅನ್ಯಾಯ ಮಾಡೀನಿ ನಿಂಗೆ? ನಾನು ನಿನ್ ಮಗ ಅಲ್ವಾಪಯ್ಯ? ಯಾಕೆ ನಂಗೆ ಹಿಂಗ್ ಮೋಸ ಮಾಡ್ತಿದ್ಯಾ ಹೇಳು? ಏಯ್ ದಡ್ಡ, ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅನ್ನೋದು. ಜೀವ ಗಟ್ಟಿಯಾಗಿ ಹಿಡ್ಕೊಂಡು ನಾನು ಹೇಳೋದನ್ನ ಕೇಳು. ಯಾರಿಗೂ ಗೊತ್ತಿಲ್ಲದೆ ಇರೋ ರಹಸ್ಯವ ಇವತ್ತು ನಿಂತಾವ್ ಹೇಳ್ತೀನಿ, ಕೇಳು. ಏನು ಏನಂತ ದೊಡ್ಡ ಸತ್ಯ? ನನಗಿರೋ ವಾರಸ್ದಾರ
ನೀನೊಬ್ಬನೇ ಕಳ್ಳ. ಬೇಡ ಅಪ್ಪಯ್ಯ, ಬೇಡ ಹೇಳ್ತೀವ್ನಿ. ಏನೇನೋ ಹೇಳಿ ನನ್ನ ನೆಮ್ಸಕ್ ಬರಬೇಡ ನೀನು. ನನ್ನೇನು ಪ್ಯಾದೆ ಅನ್ಕೊಂಡಿದ್ಯಾ ನೀನು? ಹೇಯ್, ಬರೀ ತಲೆ ಬೆಳೆಸ್ಕೊಂಡ್ರೆ ಸಾಲ್ದು ಕಳ್ಳ, ತಲೆಯಾಗೆ ಹೊಸಿ ಬುದ್ಧಿ ಬೆಳೆಸ್ಕೋಬೇಕು. ಆ ಸಂಕ್ರ ನನ್ನ ಮಗನೇ ಅಲ್ಲ ಕಳ್ಳ. ನನಗಿರೋದು ನೀನು ಐಸು, ಇಬ್ಬರೇ ಮಕ್ಕಳು. ಅವತ್ತೇ ನಿನ್ನನ್ನು ಆಕ್ಸಿಡೆಂಟ್ ಮಾಡಿ ಸಾಯಿಸೋಣ ಅಂತಿದ್ದೆ. ನೀನು ಪ್ರಪಂಚ ಅನ್ಕೊಂಡಿರೋ ನಿನ್ನ ಗಂಡನ್ನ ನಿನ್ನ ಜೊತೆ ಇರಕ್ ಬಿಡೋಕ್ಕಿಲ್ಲ. ನಿಮ್ಮಿಬ್ರನ್ನು ದೂರ ಮಾಡೇ ಮಾಡ್ತೀನಿ. ಈಗ ನೀ ನನ್ನನ್ನು ಸಾಯಿಸಕ್ ಬಂದಲ್ಲ, ಹಂಗೆ ನನ್ನನ್ನು ಸಾಯಿಸಕ್ ಬಂದವ್ರಿಗೆ ಬಲಿ ಕೊಡಕ್ಕೆ ಇಟ್ಕೊಂಡಿರೋ ಕುರಿ ಕಳ್ಳ. ನನ್ನ ಜೀವ ಉಳಿಸ್ಕೊಳಕ್ಕೆ ಇಟ್ಕೊಂಡಿರೋ ದಾಳ. ಅಂಬ, ಇಲ್ಲಿ ಬಂದು ಕೂತ್ರೆ ನೀನು ಆ ಚಂದ್ರನ್ನೇ ನೋಡ್ತಾ ಕೂರ್ತೀಯಲ್ಲ. ಚಂದ್ರ ಅಂದ್ರೆ ಅದೇನ್ ಹುಚ್ಚು ನಿಮ್ಗೆ? ಹೌದು ಸೇವಂತಿ, ಚಂದ್ರ ಅಂದ್ರೆ ಏನೋ ಒಂಥರ ಸೆಳ್ತ ನನ್ಗೆ. ಅವನ್ಗೂ ನನ್ಗೂ ಅದೇನೋ ನಂಟಿದೆ ಅನ್ಸುತ್ತೆ. ಬೇರೆ ಎಲ್ಲ ಬೆಳಕಿಗಿಂತ ಆ ಚಂದ್ರ ಕೊಡೋ ಬೆಳಕೆ ಅದೇನೋ ಒಂಥರ ಹಿತ ಕೊಡುತ್ತೆ ಮನ್ಸಿಗೆ. ಆ ಚಂದ್ರನ್ ಬೆಳ್ದಿಂಗ್ಳಲ್ಲಿ ನನ್ ಶಿವನ್ ಮುಖ ನೋಡ್ದಂಗೆ ಯಾವಾಗ್ಲೂ ಕನ್ಸ್ ಬೀಳುತ್ತೆ ಗೊತ್ತಾ? ಓಹೋ, ಇಲ್ಲಿದೆ ನಂಟು. ಆ ಚಂದ್ರ ಇರೋದು ಶಿವನ್ ತಲೆ ಮೇಲಲ್ವಾ, ಅದಕ್ಕೆ ನಿನ್ಗೆ ಚಂದ್ರ ಅಂದ್ರೆ ಬೆಳ್ದಿಂಗ್ಳಂದ್ರೆ ಅಷ್ಟಿಷ್ಟ. ಏನಕ್ಕೆ ಅಂತ ಕೇಳಿದ್ರೆ ನನ್ನ ಹತ್ರನೂ ಹೇಳೋದಕ್ಕೆ ಸರಿಯಾದ ಕಾರಣ ಇಲ್ಲ ಜಲ್ಜಾ. ಶಿವ ನನ್ನ ಉಸಿರಲ್ಲೇ ಬೆರ್ತಿದ್ದಾನ ಅನ್ಸುತ್ತೆ. ನಾನು ಉಸಿರಾಡ್ತಿರೋದು ಆ ಗಾಳಿನಲ್ಲ, ನನ್ನ ಮಹಾದೇವನ್ನೇ ಅನ್ಸುತ್ತೆ. ಅವನಿಗೆ ಅಭಿಷೇಕ ಮಾಡೋ ಆ ಜಲ, ಅವನ್ ಪಾದದ ಮೇಲೆ ಬೀಳೋ ಹೂವು, ಅವನಿಗೆ ಆರತಿ ಮಾಡೋ ಆ ದೀಪ, ನನ್ನ ಶಿವನ್ ಮೈ ಮೇಲಿರೋ ರುದ್ರಾಕ್ಷಿ, ಆ ವಿಭೂತಿ, ಇದೆಲ್ಲ ಅದೆಷ್ಟು ಪುಣ್ಯ ಮಾಡಿದ್ವು. ಇವಳನ್ನ ಹೀಗೆ ಮಾತಾಡೋದಕ್ ಬಿಟ್ರೆ ಶಿವನ್ ಹೆಸರು ಹೇಳಿ ಹೇಳಿ ಸಹಸ್ರ ನಾಮಾಚರಣೆನೇ ಮಾಡ್ಬಿಡ್ತಾಳೆ ಅನ್ಸುತ್ತೆ. ರಾತ್ರಿ ಆಯ್ತು, ಮನೆಗೆ ನಡೀರಿ. ಅಂಬಾ, ಅಮ್ಮ ಕರೀತಿದ್ದಾಳೆ. ಜಲಜ, ವನಜ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಮಮ್ಮಂದರು ಕರೀತಾರೆ. ತುಂಬ ಕತ್ಲಾಗಿದೆ. ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಬನ್ನಿ ಹೋಗೋಣ. ಬಾ ಅಂಬಾ. ನನ್ಗೇನಾಗಿದೆ? ಇದು ಯಾವಾಗಿನ ನೆನಪು? ಎಲ್ಲಿನ ನೆನಪು? ಯಾಕೆ
ಪದೇ ಪದೇ ಬಂದು ನನ್ನೇ ಕಾಡ್ತಿದೆ. ಯಾವುದು ಕನ್ಸಲ್ಲಿರೋ ಹಾಗೆ ಅನಿಸ್ತಿದೆ. ಇದನ್ನ ಯಾರಿಗೂ ಹೇಳಕ್ಕಾಗ್ತಿಲ್ಲ. ಹೇಳಿದ್ರು ಅವ್ರು ಯಾರಿಗೂ ಅರ್ಥ ಆಗ್ತಿಲ್ಲ. ಮೀನಾ ಲೇ ಮೀನಾ ಏನು ದೇವ್ರ ಹತ್ರ ಕೇಳ್ಕೊಂಡ್ಯಾ ಗಂಡ ಒಳ್ಳೇದಾಗ್ಲಿ ಅಂತ? ನನ್ ಗಂಡಂಗೆ ಒಳ್ಳೆ ಬುದ್ಧಿ ಕೊಡು ದೇವ್ರೆ ಅಂತ ಬೇಡ್ಕೊಂಡೆ. ಬೇಡ ಮತ್ತೆ ಏಯ್ ಈ ಪ್ಯಾಸ್ಟರೈಸ್ಡ್ ಹಾಲ್ಗಿಂತ ಪರಿಶುದ್ಧವಾಗಿರೋ ಹೃದಯ ಕಣೆ ನಂದು. ನಾನೇನಾರ ಹನುಮಂತರಾಯ ಇರ್ತಾರ ಎದೆ ಬಗ್ದು ತೋರಿಸ್ಬಿಟ್ರೆ ಎದೆಯಿಂದ ರಕ್ತದ ಬದಲು 2 ಲೀಟ್ರ್ ಹಾಲುಗಳು ಬಂದ್ಬಿಡ್ತದೆ. ಅಷ್ಟು ಒಳ್ಳೆ ತರ ತುಂಬಿ ತುಳುಕ್ತದೆ ನನ್ನಲ್ಲಿ. ಓಹೋ, ಏನೇ ಆಹಾ ಓಹೋ ಅಂತ ಸೌಂಡ್ಗಳು ಮಾಡ್ತಾ ಇದೀಯಾ? ನನ್ನ ಮಾತು ಮೇಲೆ ನಂಬಿಕೆ ಅಲ್ಲ ನಿನಗೆ? ಇದೆ. ಮತ್ತೆ ಏನಕ್ಕೆ ಈ ಮಾತುಗಳು ಕಮ್ಮ ಆಹಾ ಓಹೋ? ಒಂದ್ ವರ್ಷದಿಂದ ನಿಮ್ ಜೊತೆಲಿ ಇದೀನಿ ಇನ್ಮೇಲೆ ಇಷ್ಟಾದ್ರೂ ಮಾತಾಡ್ಬೇಕಲ್ವಾ? ವಾ ಏನ್ ನಿನ್ ಮಾತಿನ ಅರ್ಥ? ಏನು ನಮ್ ಜೊತೆ ಡುಂಟಕ ಆದ್ಮೇಲೆ ನೀನು ಮಾತುಗಳು ಶುರು ಹಚ್ಕೊಂಡಿರೋದ? ಹೋಗ್ ಒಂದ್ಸರಿ ನಿಮ್ ರೋಡಲ್ಲಿರೋ ನಾಯಿಗಳಿಗೆಲ್ಲಾನು ECG ಟೆಸ್ಟ್ ಮಾಡಿಸ್ಕೊಂಡ್ಬಿಡು. ಒಂದೊಂದು ಗೋಗೋಗು 4 ಸತಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿರುತ್ತೆ. ಹಂಗಿತ್ತು ತಮ್ಮ ವಾಯ್ಸು ಗೊತ್ತಾ? ಏಯ್, ಇದ್ಯಾಕೋ ಜಾಸ್ತಿ ಆಯ್ತು. ಏಯ್ ಜಾಸ್ತಿ ಆಯ್ತಲ್ಲ ಕಣೆ, ಜಾಸ್ತಿ ಎತ್ತು ಅಂತ ಹೇಳಿದ್ದು. ಹಂಗೆ ನಾನು ಹೇಳಕ್ ಬಂದೆ ಅಷ್ಟೇ. ಓಹೋ, ಏನೀಗ ನನ್ ಜೊತೆ ಜಗಳ ಮಾಡ್ತಿದ್ದೀರಾ? ಏಯ್ ಮೀನಾ, ಇಂಥ ಒಳ್ಳೆ ದಿನ ನಿನ್ ಜೊತೆ ಜಗಳ ಮಾಡ್ತೀನಿ ಹೇಳ? ಓ, ಇವತ್ ಯಾವ ದಿನ ಅಂತ ನೆನ್ಪಿದ್ಯೋ? ಇಲ್ವಾ ಮತ್ತೆ? ಸೂರ್ಯ ಹುಟ್ಟೋ ಟೈಮ್ ಆದ್ರೂ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಕೂತಿರ್ಲಿಲ್ಲ. ನಾನೆಲ್ಲೋ ಮಲ್ಗೆ ಹೇಳ್ತಿದ್ದಾಗೆ ಮರ್ತೋಗ್ತಿರೇನೋ ಅಂತ ಅನ್ಕೊಂಡೆ. ಏಯ್ ಆ ರೇಂಜ್ ಮರ್ಗುಳಿತನ ಇನ್ನೂ ಒಕ್ಕರ್ಸ್ಕೊಂಡಿಲ್ಲ ಕಣಮ್ಮ. ಸರಿ, ಯಾರಿಗೂ ಹೇಳ್ದೆ ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗಿದ್ರಿ? ಅದಾ ಒಂದು ಮುಖ್ಯವಾದ ಕೆಲಸ ಇತ್ತು, ಹೇಳ್ತೀನಿ ಬಾ ಬಾಯ್ಲಿ. ಅಪ್ಪ, ಓ ಅಪ್ಪಯ್ಯೋ ಅಲ್ಲಿ ಇದೇನು ಬೇಗ ರೆಡಿ ಆಗ್ಬಿಟ್ಟಿದ್ದಿಲ್ಲ, ಹೋಗ್ಬೇಕಾ ಅವ್ರಿಗೆ? ಇಲ್ಲಪ್ಪ, ಹೋಗಿ ಕೆಲಸ ಮುಗಿಸ್ಕೊಂಡು ಈಗ ನಾನು ಬರ್ತಾ ಇದ್ದೀನಿ. ಸಕ್ಕರೆಯಲ್ಲಿ ಯಾಕೋ ಕೈಯಪ್ಪ ಹೇಳ್ತೀನಿ. ಶಾಂತಿ ಶಾಂತಿ ಬಂದೆ. ಏನ್ರಿ? ಸೂರ್ಯ ಏನೋ ನಿನ್ನ ಕರ್ದ ಕಣೆ. ಏನಂತೆ ಅವನ್ಗೆ? ಏನು ಅಪ್ಪಯ್ಯ ತಮ್ಮ ಶ್ರೀಮತಿನ ತಮ್ಮ ಲೆಫ್ಟ್ಗೋ ರೈಟ್ಗೋ ಹೆಂಗೋ ಒಂದು ಪಕ್ಕಕ್ಕೆ ನಿಲ್ಲಿಸ್ಕೊಂಡು ನಮ್ಮ ಕಡೆ ಒಸಿ ತಿರ್ಕೊಂಡ್ಬಿಟ್ರೆ ಮ್ಯಾಟ್ರ್ ಏನು ಅಂತ ಹೇಳ್ಬಿಡ್ತೀವಿ. ಯಾಕೆ? ಅವನೆಲ್ಲ ಹೇಳ್ತಾನೆ. ನೀನು ನಿಂತ್ಕೋ ಬಾರೆ. ನಿಂತ್ಕೋ. ಓ, ಇವ್ರು ಬಾರೆ ಮುಂದೆ ಬಾರೆ. ನಿಂತ್ಕೋ. ರಂಗ, ಹುಡುಗನ ಮನೆಯವರು ಫೆಬ್ರವರಿಲಿ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಹೇಳಿದ್ರಲ್ವಾ? ಹೇಳಿದ್ದಾರೆ ಕಣೋ, ಆದ್ರೆ ಇವತ್ತು ಅಂಜು ಅವಳ ರೂಮಲ್ಲಿ ತೋರಿಸಿದ ಪ್ರಪಂಚನೇ ಬೇರೆ. ಏನದು? ಕೃಷ್ಣ ಬಾಯಿ ತೆಗ್ದಾಗ ತೋರಿಸಿದ್ನಲ್ಲ ಪ್ರಪಂಚ, ಹಾಗಿತ್ತು ಅವಳ ಪ್ರಪಂಚ. ಅಮ್ಮ ಅದೇನು ಅಂತ ಕರೆಕ್ಟಾಗಿ ಹೇಳಮ್ಮ. ಏ ಅಜಿತ್, ಪಾಪ ಕಣೋ ಅಂಜು, ನಿನ್ನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ನಿನ್ನನ್ನು ಮರೆಯೋದಕ್ಕೆ 1 ವರ್ಷ ಟೈಮ್ ತಗೊಂಡಿದ್ದಾಳೆ. ಹೌದಮ್ಮ, ಪಾಪ ಪಾಪ ಅಂಜನಾ.
ಅಮ್ಮ ನನಗೊಂದು ಕಪ್ ಕಾಫಿ ಮಾಡ್ಕೊಂಬರ್ತೀಯ? ಅದು ನಾನು ಮಾಡ್ಕೊಂಬರಲ್ಲ. ನೀನಿರಮ್ಮ. ಭೂಮಿ, ನೀನ್ ಇಷ್ಟೇ ಚೆನ್ನಾಗಿ ಅಡ್ಗೆ ಮಾಡಿದ್ರು ಸಹ ನನ್ನ ಮಗ ನನ್ನ ಕೈ ರುಚಿನ ಮಿಸ್ ಮಾಡ್ಕೋತಾನೆ ಅಲ್ವೇನೋ? ಎಕ್ಸಾಕ್ಟ್ಲಿ ಅಮ್ಮ. ಒಂದ್ ಲೋಟ ಕಾಫಿನಾದ್ರೂ ನಾನು ಮಾಡ್ಕೊಡ್ತೀನಿ, ಅದಕ್ಕಾದ್ರೂ ಅವಕಾಶ ಕೊಡು, ಸರಿನಾ? ಸರಿ ಅಕ್ಕ. ಮಗ್ನೆ, ಈಗ ತಂದೆ ಇರೋ. ಈ ಕಾಫಿ ಕುಡಿಯೋ ಮನ್ಸಲ್ಲಿದೆ ನನಗೆ, ಹೋಗಿ ತರ್ತೀನಿ ಅಂತ ಹೇಳ್ತಿದ್ಯಲ್ಲ. ಅರೆ ನೀವೇ ತಾನೇ ಬೇಕು ಅಂದಿದ್ದು. ಹೇಳ್ತೀನಿ, ಅಮ್ಮನ್ನ ಇಲ್ಲಿಂದ ಕಳಿಸ್ಬೇಕಿತ್ತು, ಅದಕ್ಕೆ ಹೇಳ್ತೀನಿ. ದಡ್ಡಿ ಸವಾಸ ಆಯ್ತು ನಂದು. ನೋಡಿ, ನೀವೀಗೆಲ್ಲ ಭಯ ಆಗಿಲ್ಲ ನನಗೆ. ಯಾಕೆ ಬೈಬಾರ್ದು? ಯಾಕೆ ಅಂತ? ನಿಮ್ಗೆ ಅಧಿಕಾರ ಇಲ್ಲ, ಅದಕ್ಕೆ. ಅಧಿಕಾರ ಇಲ್ಲದೆ ಹೋದ್ರು ಅಧಿಕಾರಿ ಅನ್ನೋದನ್ನ ಮರಿಬೇಡ. ಅದು ಸ್ಟೇಷನಲ್ಲಿ, ಮನೇಲಿ ಹೆಣ್ಣನ್ನ ದಂಡ್ಸೋನು ಗಂಡ ಮಾತ್ರನೇ. ಬಲೆ ಕಿಲಾಡಿ ನೀನು. ಸರಿ, ಅತ್ತೆನ ಕಳ್ಸಿದ್ ಯಾಕಂತ ಹೇಳಿ. ನೋಡು, ಹೇಗೋ ಏನೋ ಅನುಮಾನ ಬಂದಿದೆ ಅಂಜುಗೆ. ನನ್ನ ಹೇಗಾದ್ರೂ ಮಾಡಿ ಪಡಿಬೇಕು ಅನ್ನೋ ಆಸೆ ಅವಳಿಗೆ. ದುರಾಸೆ ಅದು, ಆಸೆ ಅಲ್ಲ. ಏನ್ ಬುದ್ಧಿ ಅವ್ರದ್ದು? ನಿಮಗ್ ಮದ್ವೆ ಆಗಿದೆ ಅಂದ್ರೂ ಬಿಡ್ತಿಲ್ಲ. ಅದಕ್ಕೆ ನಾವಿಬ್ರು ದೊಡ್ಡ ಮನ್ಸು ಮಾಡಿ ತ್ಯಾಗ ಮಾಡಬೇಕು. ಅಂದ್ರೆ ಇನ್ಮೇಲೆ ಜಾಸ್ತಿ ಲವ್ ಮಾಡೋಣ. ನೀನ್ ಏನೇನೋ ಅನ್ಕೊಂಬೇಡ. ನಾಟಕ ನಾಟಕ ನಾಟಕ. ತಲೆ ಕೆಟ್ಟೋಗ್ಬಿಡ್ಬೇಕು ಅವಳಿಗೆ. ಅಯ್ಯೋ, ಇವನ್ ಸವಾಸಕ್ಕೆ ಹೋಗ್ಬಾರ್ದು ಅಂತ ಡಿಸೈಡ್ ಆಗ್ಬಿಡ್ಬೇಕು. ಕಾಳಜಿ, ಕೇರು, ಕನ್ಸನು ಇವೆಲ್ಲ ಜಾಸ್ತಿ ಮಾಡ್ತಾ ಹೋಗೋಣ. ಅದು ಇವತ್ತಿಂದಾನೇ ಶುರು ಆಗ್ಲಿ, ಈಗ್ಲಿಂದಾನೆ. ಈಗಿಂದನೇನಾ? ಐ ಮೀನ್, ನೀನ್ ನನ್ನ ತಪ್ಪಾಗಿ ತಿಳ್ಕೊಂತಿದ್ಯಾ? ಇಲ್ಲ ಸಾಹೇಬ್ರೆ, ನೀವು ಗಾಬರಿಯಾಗಿ ಏನೇನೋ ಮಾತಾಡ್ತಿದ್ದೀರ. ಹೌದಾ? ಓ, ಬೇಜಾರಾಗೋ ಥರ ಏನಾರು ಮಾತಾಡಿದ್ರೆ ಐ ಆಮ್ ಸೋ ಸಾರಿ. ಎಲ್ಲಿ ಹೋಯಿತು ಕರ್ತವೀರ್ಯ? ನಿನ್ನ ಶಕ್ತಿಯ, ನಿನ್ನ ಸಾಮರ್ಥ್ಯ ಎಲ್ಲಿ ಹೋಯಿತು? ನಿನ್ನ ಮದ? ನಾನು ಹಳೆಯ ಜಮದಗ್ನಿ ಅಲ್ಲ ಎಂದು ಹೇಳಿದ್ದೇನೆಲ್ಲವೇ? ಪೌರುಷವೆನ್ನುವುದು ಯಾರಪ್ಪನ ಸೊತ್ತು ಅಲ್ಲ. ನಿನ್ನ ಪೌರುಷವನ್ನು ನಾನು ಬಲ್ಲೆ. ಹೋದ ಬಾರಿಯೇ ನಿನ್ನನ್ನು ಹೊಸಕಿ ಹಾಕುತ್ತಿದ್ದೆ, ಆದರೆ ಯಾರದೋ ಕೃಪೆಯಿಂದ ಇನ್ನು ಬದುಕುಳಿತಿದ್ದೀಯ ಅಷ್ಟೇ. ನಿನ್ನ ಯೋಗ್ಯತೆಯನ್ನು ನಾನು ಚೆನ್ನಾಗಿಯೇ ಬಲ್ಲೆ. ನಿನ್ನ ಯೋಗ್ಯತೆ ನನಗೆ ತಿಳಿದಿದೆ ಕರ್ತವೀರ್ಯ. ಹಿಂದೊಮ್ಮೆ ನನ್ನ ಮೇಲೆ ಎರಗಿ ಬಂದು ಪೆಟ್ಟು ತಿಂದು ಹೋದವನಲ್ಲವೇ ನೀನು? ನಿನ್ನ ಸಮಬಲಕ್ಕೆ ನಿಂತು ಹೋರಾಡುವ ಬಲ ನನ್ನಲ್ಲಿಯೂ ಇದೆ ಎನ್ನುವುದನ್ನು ಮರೆತು ಬಿಟ್ಟೆಯಾ ಕರ್ತವೀರ್ಯ? ಏಯ್ ಜಮದಗ್ನಿ, ಅಂದು ನೀನು ನನ್ನನ್ನು ಅವಮಾನಿಸಿದ್ದಕ್ಕೆ ಎಂದೋ ಪ್ರತಿಕಾರ ತೆಗೆದುಕೊಂಡಾಯಿತು. ನಾನು ಕ್ಷತ್ರಿಯ ಕುಲದವನು, ನೀನು ಹುಟ್ಟುವುದಕ್ಕೂ ಮೊದಲೇ ಚಕ್ರವರ್ತಿಯಾದವನು. ಶೌರ್ಯದಲ್ಲಿ ನಿನಗಿಂತಲೂ ಬಲಶಾಲಿಗಳನ್ನು ನಾನೊಬ್ಬನೇ ಹಿಮ್ಮೆಟ್ಟಿಸಿದ ಇತಿಹಾಸವಿದೆ. ಹಾಗಿರುವಾಗ ಯಾವುದೋ ಮುರುಕಲು ಬಿಲ್ಲು ಬಾಣಗಳನ್ನು ಹಿಡಿದು ಓಡಾಡುವ ನೀನು ನನ್ನ ಕಾಲಿನ ಧೂಳಿಗೂ ಸಮನಲ್ಲ. ಕೊನೆಯ ಬಾರಿ ಹೇಳುತ್ತಿದ್ದೇನೆ, ಜೀವ ಉಳಿಸಿಕೊಳ್ಳುವ ಆಸೆ ಇದ್ದರೆ ನನ್ನ ಪದ ತಳಕ್ಕೆರಗಿ ಕ್ಷಮೆಯಾಚಿಸು. ಜೀವ ಭಿಕ್ಷೆ ನೀಡುತ್ತೇನೆ. ಇಲ್ಲದಿದ್ದರೆ ನೀನು ತಂದ ಆ ಹೂವು ನಿನ್ನ ಎದೆಯ ಮೇಲಿರುತ್ತದೆ. ಆಯ್ಕೆ ನಿನ್ನದು. ನಿನ್ನ ಮಾತಿಗೆ ಎದರಿ ಓಡಿ ಹೋಗುವ ಹೇಳಿ ನಾನಲ್ಲ. ಅಂದೆ ನಿನ್ನ ಎದುರು ಕೆಣಕಿಳಿದವನಿಗೆ ಇನ್ನು ನೀನವ ಲೆಕ್ಕ ಕರ್ತವೀರ್ಯ.
ನಿನ್ನನ್ನು ಗೆಲ್ಲಬೇಕು ಎನ್ನುವುದೇ ನನ್ನ ಜೀವನದ ಅತಿ ದೊಡ್ಡ ಗುರಿ. ಆ ಸಮಯ ಇಂದು ಬಂದಿದೆ ಎಂದ ಮೇಲೆ ಎದೆ ಉಬ್ಬಿಸಿ ಹೋರಾಡುತ್ತೇನೆಯೇ ಹೊರತು ಹಿಂದೆ ಸರಿಯುವ ಮಾತೇ ಇಲ್ಲ. ಸಾಯಲು ಸಿದ್ಧನಾಗು. ಅಲ್ಲ, ಚೆನ್ನಾಗಿ ಸಂಪಾದನೆ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಜನ ಏನು ಬೇಕಾದ್ರೂ ಮಾಡಕ್ ಹೊರಡ್ತಾರಲ್ಲ, ಅವ್ರಿಗೆ ಪಾಪ ಪ್ರಜ್ಞೆ ಅನ್ನೋದೇ ಕಾಡೋದಿಲ್ವಾ ಅಂತ. ನನಗೂ ಅದೇ ದೊಡ್ಡ ಪ್ರಶ್ನೆ ಚಾಮರಾಜಸ್ವಾಮಿಗಳೇ. ಅಲ್ಲ, ನೀವು ಈ ರಾತ್ರಿ ಆ ಕಳ್ಳ ವೈದ್ಯನ ಬಗ್ಗೆನ ಯೋಚನೆ ಮಾಡ್ತಿದ್ರ ಹೇಗೆ? ಅದೇ ಅನ್ಕೋತಾ ಇದ್ದೆ. ಅದಕ್ಕೆ ತಕ್ಕನಾಗಿ ಬಣ್ಣ ಬಣ್ಣದ ಹೆಸರುಗಳು ಬೇರೆ ಇವ್ರ ಮುಖಕ್ಕೆ. ನಾವಲ್ಲಿ ಹೋಗಿದ್ವಲ್ಲ, ಎಷ್ಟು ದರ್ಪ ಆ ವೈದ್ಯ ಸೋಗಿನ ಕಳ್ಳಂಗೆ. ಪರೀಕ್ಷೆ ಮಾಡ್ದೇನೆ ಔಷಧಿನ ಎತ್ತಿ ಎತ್ತಿ ಕೊಡ್ತಾ ಇದ್ದ. ಅಲ್ಲ, ರೋಗಕ್ಕೆ ಔಷಧ ಸರಿಯಾಗಿ ಹೇಳಕ್ ಬರೋರ್ಗೆ ಅಷ್ಟು ಧೈರ್ಯ ಬರಲ್ಲ, ಅಂಥದ್ರಲ್ಲಿ ಇವ್ರಿಗೆ ಅದಲ್ಲಿಂದ ಧೈರ್ಯ ಬರುತ್ತೆ. ಸರಿಯಾಗಿ ಗೊತ್ತಿಲ್ಲದೆ ಇರೋದೆ ಅವ್ರ ಧೈರ್ಯಕ್ಕೆ ಕಾರಣ ಅಂತ ಅನ್ಸುತ್ತೆ. ಭಾರಿ ಅಪಾಯ. ಅರ್ಧಂಬರ್ಧ ತಿಳ್ಕೊಂಡಿರೋರ್ದು ಯಾವಾಗ್ಲೂ ಇದೇ ಕತೆ. ಅರ್ಧಂಬರ್ಧ ಅಲ್ಲ, ಪೂರ್ಣ ಏನೋ ಗೊತ್ತಿಲ್ಲ. ಚಾಮರ, ಶಂಭುಲಿಂಗ, ಬುದ್ಧಿ, ನಾವು ಮುಂದಿನ ಕೆಲಸವನ್ನು ಬಹಳ ಬೇಗ ಮಾಡಿ ಮುಗಿಸ್ಬೇಕಾಗತ್ತೆ. ಮೊದಲು ಆ ರಾತ್ರಿ ಔಷಧ ಕೊಡೋ ವೈದ್ಯನನ್ನು ನಾವು ತಡಿಲೇಬೇಕು. ಇಲ್ಲದೆ ಹೋದರೆ ಆ ಹಳ್ಳಿ ಜನ ಬಹಳ ಕಷ್ಟ ಅನುಭವಿಸ್ಬೇಕಾಗತ್ತೆ. ವೈದ್ಯನಾದವನು ಭಗವಂತನಿಗೆ ಸಮಾನ. ಅಂಥವನಿಂದ ತೊಂದರೆ ಆಗ್ತಿದೆ ಅಂತಂದರೆ ಜನರಿಗೆ ನಿಜವಾದ ವೈದ್ಯ ವೃತ್ತಿ ಬಗ್ಗೆ ಸಂದೇಹ ಮೂಡುತ್ತೆ. ಈಗಾಗಲೇ ಅದೆಷ್ಟೋ ಕಳ್ಳ ಉದ್ಯೋಗ ಸಮಾಜದಲ್ಲಿದೆ. ಆದ್ರೆ ವೈದ್ಯ ವೃತ್ತಿನ ಈ ತರ ಯಾರು ಮಾಡಿರ್ಲಿಲ್ಲ. ಹೀಗಾಗಿ ಇದನ್ನ ಆದಷ್ಟು ಬೇಗ ಸರಿ ಮಾಡಲೇಬೇಕು. ಅದು ಅಲ್ಲದೆ ಪಾಪ ರೋಗಿಗಳ ಪರಿಸ್ಥಿತಿ ಎಷ್ಟು ಕಷ್ಟ ಇರುತ್ತೆ. ಹೌದು, ರೋಗ ಬಂದಿರೋ ಹೊತ್ತಲ್ಲಿ ಮನುಷ್ಯನ ಮನಸ್ಸು ಮತ್ತು ಶರೀರ ಬಹಳ ದುರ್ಬಲವಾಗಿರುತ್ತೆ. ಮನೆಯವರೆಲ್ಲ ಆತಂಕದಲ್ಲಿರ್ತಾರೆ. ಈ ದೌರ್ಬಲ್ಯನ ಕಳ್ಳ ವ್ಯಾಪಾರ ಆಗ್ಸೋದು ಯಾವ ಕಾರಣಕ್ಕೂ ಒಪ್ಪತಕ್ಕ ವಿಚಾರ ಅಲ್ಲ. ಜನರ ಆರೋಗ್ಯದ ಜೊತೆ ಆಟ ಆಡೋದಕ್ಕೆ ನಾನು ಬಿಡೋದು ಇಲ್ಲ. ನಿಜ ಬುದ್ಧಿ, ಆ ರಾತ್ರಿ ವೈದ್ಯನ ಮಟ್ಟ ಹಾಕ್ಲೇಬೇಕು. ಹಾಗಿದ್ರೆ ಹೊರಡೋಕೆ ತಯಾರಿ ಮಾಡೋದ ಬುದ್ಧಿ? ಹೌದು, ಅವನ ದುರ್ಬುದ್ಧಿಗೆ ಕೊನೆ ಹಾಡಲೇಬೇಕು. ಇನ್ನು ಮುಂದೆ ಅವನು ಮಾತ್ರ ಅಲ್ಲ, ನಮ್ಮ ಪ್ರಾಂತ್ಯದಲ್ಲಿ ಯಾರು ಆ ಥರದವರು ಕಾಣಸಿಗಬಾರ್ದು. ಹಾಗೆ ಅವನಿಗೆ ಬುದ್ಧಿ ಕಲಿಸ್ಬೇಕು. ಅಲ್ಲೊಂದು ಕಾಮನ ಬಿಲ್ಲು ಕರಗುತ್ತಿದೆ, ಇಲ್ಲೊಂದು ಜೀವವು ನೊಂದು ನಲುಗುತ್ತಿದೆ. ಬಯಸಿದ್ದು ಇನ್ನೇನೋ ಏನೋ ಆಗಿ ಹೋಗಿದೆ. ಮನ್ನಿಸು, ತಪ್ಪೆಲ್ಲ ನನ್ನದೇ. ವಿಕ್ರಮ್, ನನಗೆ ಪ್ರಜ್ಞೆ ಬರ್ತಿದೆ. ವಿಕ್ರಮ್, ವಿಕ್ರಮ್, ವಿಕ್ರಮ್,
ಮುನ್ನ ಬಾಲ ಮುನ್ನ ವಿಧಾವ್ರಿ ಏನಾಯ್ತು ಯಾಕೆ ಹೋಗ್ಕೊಂಡೆ ವಿಕ್ರಮ ಪ್ರಜ್ಞೆ ಬರ್ತದೆ ಅಣ್ಣ ಇಷ್ಟು ವರ್ಷದಲ್ಲಿ ನೀನು ಹೀಗೆ ಮಲಗಿರೋದನ್ನ ನಾವು ನೋಡೇ ಇಲ್ಲ. ಅಣ್ಣ ನಿನ್ನ ನೀ ಗತಿಗೆ ತಂದವ್ರನ್ನ ಸುಮ್ಮನೆ ಬಿಡಬಾರ್ದು, ಅವ್ರ ಕೈ ಕಾಲು ಕತ್ತರಿಸ್ಬೇಕು. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವಾಗ ನನ್ನ ಪ್ರಜ್ಞೆ ಬಂದಿದ್ದು, ಅಷ್ಟು ಬೇಗ ದ್ವೇಷ ಸಿಟ್ಟು ಬಗ್ಗೆ ಮಾತಾಡ್ತಿದ್ದೀರಲ್ಲ, ಸ್ವಲ್ಪ ರೆಸ್ಟ್ ಮಾಡಲಿ, ಸುಮ್ಮನಿರಿ. ಅಣ್ಣ ನೀನು ಕಾಣದೇ ಇದ್ದಾಗ ವೇದ ಅವ್ರು ಎಷ್ಟು ಚಡ್ಪಡಿಸಿದ್ರು ಗೊತ್ತಾ? ಒಳ್ಳೆ ಮಗು ಥರ ಅಳ್ತಿದ್ರು ಅಣ್ಣ. ಅವ್ರು ಇವತ್ತು ನಿನಗೆ ಮಾಡಿರೋ ಸಹಾಯಕ್ಕೆ ನೀನು ಅವ್ರಿಗೆ ಋಣಿಯಾಗಿರಬೇಕು. ಏನಿದು ಋಣ ಗಿಣ ಅನ್ಕೊಂಡು ನಾವೇನು ದೇವ್ರು ಮಾಡಬೇಡಿ, ನೀವು ಸುಮ್ಮನಿರಿ. ಪಾಪ ಕಣೋ ಪ್ರೇಮಿಗಳು ಪ್ರೈವಸಿಯಿಂದ ವಿರಹ ವೇದನೆಯಲ್ಲಿ ಒದ್ದಾಡ್ತಿದ್ದಾರೆ. ನಾವು ಒಂಚೂರು ಆಚೆ ಹೋಗೋಣ. ಅಣ್ಣ ನೀವಿಬ್ರು ಮಾತಾಡ್ತೀರಿ, ನಾವು ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀವಿ. ಹಾಂ ಒಳಗಡೆ ಹಾಸ್ಪಿಟಲ್ ಬಾ. ನನಗೆ ಎಷ್ಟು ಭಯ ಆಗಿತ್ತು ಗೊತ್ತೇನೋ. ನೋಡು, ನನಗೆ ಸಿಕ್ಕಿರೋದು ಮರು ಜನ್ಮ. ಇನ್ನು ಮುಂದೆ ನೀನು ದುಷ್ಟ ಸಾವಾಸ, ರೌಡಿಸಮ್ಮು, ಈ ಫಿನಾನ್ಸ್ ತಂದೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಎಲ್ಲೆಲ್ಲ ಬಿಟ್ಬಿಡ್ಬೇಕು. ಮರ್ಯಾದೆಯಿಂದ ಜೀವನ ಮಾಡೋದಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ನೀನು ಹೇಳ್ತಾ ಇದ್ದೀನಿ, ಎಲ್ಲರೂ ಹಾಗೆ ನೀನು ನೆಮ್ಮದಿಯಾಗಿ ಬದುಕಬೇಕು. ಅದನ್ನು ನೋಡಿ ನಾನು ಖುಷಿ ಪಡ್ಬೇಕು ವಿಕ್ರಮ್. ನೀನು ನಾನು ಹಾಗೆ ತುಂಬ ನೊಂದಿದ್ಯಾ, ಎದೆಯಲ್ಲಿ ಜ್ವಾಲಾಮುಖಿನ ಹೊತ್ಕೊಂಡು ಬದುಕ್ತಿದ್ಯಾ. ಇನ್ನು ಮುಂದೆ ನೀನು ಹೊಸ ಜೀವನ ಬದುಕಬೇಕು. ಲೈಫ್ ತುಂಬ ಸುಂದರವಾಗಿದೆ ವಿಕ್ರಮ್, ಪ್ಲೀಸ್ ಹಾಳು ಮಾಡ್ಕೋಬೇಡ ಕಣ. ನಾನು ನೋಡಿ ಏನೇನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ವಿಕ್ರಮ್, ನೀನು ಎದ್ದ ತಕ್ಷಣ ಡಾಕ್ಟರ್ ಏನಾದರೂ ಕೊಡಕ್ಕೆ ಹೇಳಿದ್ದಾರೆ ನಿಂಗೆ? ಮೊದಲ ಸಲ ಬದುಕಿರುವೆ ಅನಿಸುತ್ತಿದೆ, ಮಕ್ಕಳಲ್ಲಿ ಮರಣವಿದೆ ಅನಿಸುತ್ತಿದೆ, ಈರುಳಿನಲ್ಲೂ ನೆರಳು ಸಹ ಬೆವರುತ್ತಿದೆ, ಕನಸುಗಳ ಕಳೆಬರವು ಕಣ್ಣಲ್ಲಿದೆ. ಅದೀರಾ
ಸ್ನೇಹಿತರ, ನಾವು ಹಳೇ ಸ್ನೇಹಿತರ. ಒಂಥರ ಹಾಗೆ ಎಷ್ಟೋ ವರ್ಷ ನಂತರ ಭೇಟಿ ಮಾಡ್ತಾ ಇದೀವಲ್ಲ. ಅಲ್ಲ ಸಂಯುಕ್ತ, ನೀನು ಈ ಮನೆಯಿಲ್ಲ ಅಂದ್ರೆ ಎಲ್ಲ ಗಾಬರಿ ಆಗ್ತಿದಾರಲ್ಲ, ಆಶ್ಚರ್ಯ ಆಗ್ತಿದೆಯೇ? ಅದೇ ಸಂಯುಕ್ತ ಪವರ್. ಯಾಕೆ ನಗ್ತಿದ್ಯಾ? ಪವರ್ ಪ್ರಶ್ನೆ ಅಲ್ಲ ಸಂಯುಕ್ತ, ನೀನಿದ್ದ ಕಡೆ ಎಲ್ಲ ಭಯ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಇಲ್ಲಿ ಉಲ್ಟಾ ಪಲ್ಟಾ, ಉಲ್ಟಾ ಪಲ್ಟಾ. ಅದೇನಂದ್ರೆ ಇಲ್ಲಿ ಎಲ್ಲರೂ ನನ್ನ ಮೇಲೆ ತುಂಬ ಡಿಪೆಂಡ್ ಆಗಿದಾರಲ್ಲ, ಹಾಗಾಗಿ ಭಯ. ಸರಿ, ಈಗ ಯಾರನ್ನು ಕೊಲ್ಲಬೇಕು? ಬೇಗ 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 ಹೇಳು. ಕಾಲ ಹರಣ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ, ಹೇಳು. ಯಾರ್ಯಾರಿದ್ದಾರೆ, ಯಾರ್ಯಾರು ನಿನಗೆ ಸಮಸ್ಯೆ ಮಾಡ್ತಾ ಇದ್ದಾರೆ, ಬೇಗ ಹೇಳು. ಅವ್ರನ್ನ ನಾನು ನೋಡ್ಕೋತೀನಿ, ಹೇಳು. ನೀನು ಸುಮ್ಮನೆ ತೋರಿಸುವಷ್ಟೇ, ಅವ್ರನ್ನ ನಾನು ನೋಡ್ಕೋತೀನಿ. ಬಾ ಬಾ. ಒಂದು ನಿಮಿಷ. ಏನಾಯ್ತು? ನಾನು ಬಂದ ಕೆಲಸ ಬೇಗ ಮುಗಿಸ್ಬೇಕು, ಗೊತ್ತಿದೆ ತಾನೇ? ಯಾಕೆಷ್ಟು ಅವಸರ ನಿನಗೆ? ಅವಸರ ಅಲ್ಲ, ಆಗಬೇಕಾಗಿರೋದು ಬೇಗ ಆಗಲಿ, ಸಿಗಬೇಕಾಗಿರೋದು ಬೇಗ ಸಿಗಲಿ ಅನ್ನೋ